24 ಗಂಟೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ. ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ರೇವಣ್ಣ ಕೈವಾಡ ಇಲ್ಲ, ಎಲ್ಲೂ ಕೂಡ ದೃಢಪಟ್ಟಿಲ್ಲ. ರೇವಣ್ಣ ಅವರಿಗೆ ಜಾಮೀನು ನೀಡಿ ಅಂತ ರೇವಣ್ಣ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇರೋದು. ನ್ಯಾಯಾಧೀಶರ ಮುಂದೆ ನ್ಯಾಯಮೂರ್ತಿ ರವೀಂದ್ರ ಕಟ್ಟಿಮನಿ ಅವರ ಮುಂದೆ ಈ ವಾದವನ್ನು ಮಂಡಿಸ್ತಾ ಇದ್ದಾರೆ. ರೇವಣ್ಣ ವಿಚಾರಣೆ ಈಗಾಗಲೇ ನಡೆದಿದೆ, ಅವರು ಕೂಡ ಸಹಕರಿಸಿದ್ದಾರೆ. 24 ಗಂಟೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿದ್ದಾರೆ. ಸಂತ್ರಸ್ತೆಯ ಕಿಡ್ನಾಪ್ ಕೇಸಲ್ಲಿ ರೇವಣ್ಣ ಅವರ ಕೈವಾಡ ಇಲ್ಲ ಅನ್ನುವಂಥದ್ದನ್ನ ಅವರ ವಕೀಲರು ಹೇಳ್ಕೊಳ್ತಾ ಇದ್ದಾರೆ. ಎಲ್ಲೂ ಕೂಡ ದೃಢಪಟ್ಟಿಲ್ಲ, ರೇವಣ್ಣ ಅವರಿಗೆ ಜಾಮೀನು ಕೊಡಿ ಅಂತ ಅವರ ಪರ ವಕೀಲರು ಕೇಳುತ್ತಾ ಇದ್ದಾರೆ. ಮುರಳಿ, ಇಲ್ಲಿ ಬಹಳ ಮುಖ್ಯವಾಗಿ ಪಾತ್ರ ವಹಿಸುತ್ತೆ ಮಹಿಳೆಯ ಹೇಳಿಕೆ. ಇದು ರೇವಣ್ಣ ಅವರೇ ಮಾಡಿಸಿದ್ದಾರೆ ಅನ್ನೋದಾದ್ರೆ ರೇವಣ್ಣ ಅವರಿಗೆ ಕಂಟಕ ಆಗತ್ತೆ. ನಾನು ಬರೀ ಯಾರೋ ಕರ್ಕೊಂಡು ಹೋಗಿದ್ರು ಅನ್ನೋದಾದ್ರೆ ರೇವಣ್ಣ ಅವರಿಗೆ ಸ್ವಲ್ಪ ರಿಲೀಫ್ ಆಗುತ್ತಾ ಅಂತ ಈ ಪ್ರಕರಣದಲ್ಲಿ? ಖಂಡಿತ ಅರುಣ್, ಯಾಕಂದ್ರೆ ಪ್ರಮುಖವಾಗಿ ರೇವಣ್ಣ ಅವರ ವಿರುದ್ಧ ಇರುವಂತ ಆರೋಪ ಕಿಡ್ನಾಪ್ಗೆ ಸಂಬಂಧಪಟ್ಟಂತೆ ಆಕೆಯ ರೇವಣ್ಣ ಅವರ ಜಾಮೀನು ಅರ್ಜಿ ಆದೇಶ ಹೊರ ಬರೋದಕ್ಕಿಂತ ಮುಂಚೆನೆ ಆಕೆಯನ್ನ ಸರಿಸುಮಾರು 1.5-2 ಗಂಟೆ ಸಂದರ್ಭದಲ್ಲಿ ರಕ್ಷಣೆಯನ್ನ ಮೈಸೂರಿನ ಹುಣಸೂರಿನ ಬಳಿಯಲ್ಲಿ ಮಾಡ್ತಾರೆ. ಹುಣಸೂರಿನ ಬಳಿಯಲ್ಲಿ ಮಾಡಿದೀವಿ ಅಂತ ಹೇಳಿ ಹೇಳಿರುವಂತದ್ದು. ಜೊತೆಗೆ ನಿನ್ನೆ ನಾನೇ ಕೋರ್ಟ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ದೆ. ಅದನ್ನ ಪೂರಕವಾಗಿ ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳನ್ನ ಕೊಡಕ್ಕೆ ತಯಾರಿದ್ದೀನಿ ಅಂತ ಹೇಳಿ ಕೂಡ ವಾದವನ್ನ ಹೇಳ್ತಾರಂತದ್ದು. ಆದ್ರೆ ಸಂತ್ರಸ್ತೆಯ ಹೇಳಿಕೆ ಇನ್ನೂ ಕೂಡ ಬಹಿರಂಗಗೊಂಡಿಲ್ಲ. SIT ಅಧಿಕಾರಿಗಳು ಆ ಹೇಳಿಕೆಗಳನ್ನ ಬಹಿರಂಗ ಪಡಿಸ್ಬೇಕಾಗತ್ತೆ. ಸಂತ್ರಸ್ತೆ ಯಾವ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ರೇವಣ್ಣ ಅವರು ಅದಕ್ಕೆ ಇನ್ವಾಲ್ವ್ಮೆಂಟ್ ಇದೆಯಾ, ರೇವಣ್ಣ ಅವರ ಕುಮ್ಮಕ್ಕಿನಿಂದ ಏನು ಅಪಹರಣ ನಡೆದಿದ್ಯಾ ಅದಕ್ಕೆ, ಮತ್ತು ರಾಜಗೋಪಾಲ್ ಅಂತ ಹೇಳಿ ಹೇಳ್ತಾ ಇದಾರೆ, ಅವರು ಯಾರು, ಅವ್ರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ, ಯಾವುದೇ ರೀತಿಯ ಮಾಹಿತಿಗಳನ್ನು ಕೂಡ SIT ಅಧಿಕಾರಿಗಳು ಮರೆಮಾಚೋ ಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಜಾಮೀನನ್ನ ಮಂಜೂರು ಮಾಡಬೇಕು. ಯಾಕಂದ್ರೆ ನಿನ್ನೆ ಕೂಡ ಮೂರ್ತಿ ಡಿ ನಾಯಕ್ ಅವರು ವಾದವನ್ನ ಮಂಡನೆ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ರಾಜಕೀಯ ಪ್ರೇರಿತ, ಅದಾದ ನಂತರ ಬೇರೆ ಬೇರೆ ವಿಚಾರಗಳು ಕೂಡ ಇದ್ರಲ್ಲಿ ಬರ್ತಾ ಇದೆ. ಲೈಂಗಿಕ ದೌರ್ಜನ್ಯ ಪ್ರಕರಣ ಹಾಕ್ತಾರೆ, ಅದರಲ್ಲಿ ಬೇಲಬಲ್ ಅಫೆನ್ಸ್ ಅಂತ ಅಂದ ತಕ್ಷಣ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಇನ್ನೊಂದು ಪ್ರಕರಣವನ್ನ ದಾಖಲು ಮಾಡ್ತಾರೆ. ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನ ನ್ಯಾಯಾಧೀಶರ ಮುಂದೆ ಓಪನ್ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ SIT ಹಿಂದೇಟನ್ನ ಹಾಕಿರುವಂತದ್ದು. ಅಂದ್ರೆ ಇನ್ ಕ್ಯಾಮ್ರಾ ಅಂತ ಹೇಳಿ ಕೂಡ ವಾದವನ್ನ ಮಂಡಿಸ್ತೀವಿ ಅಂತ ಹೇಳಿ ಕೂಡ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇದೆಲ್ಲ ನೋಡಿದ್ರೆ ಗೊತ್ತಾಗ್ತಾ ಇದೆ, ಇದನ್ನ ಪ್ರಕರಣವನ್ನ ವಿಜೃಂಭಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ವಾದವನ್ನ ಹೇಳ್ತಾ ಇರುವಂತದ್ದು. ಬಹುತೇಕ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಏನು ರೇವಣ್ಣ ಅವ್ರಿಗನ್ನ ಜಾಮೀನನ್ನ ಕೊಡಲಾಗ್ತದ, ಜಾಮೀನಿನ ವಿಚಾರ ಸ್ಪಷ್ಟತೆಗಳಿಲ್ಲ. ಆದ್ರೆ ಅವರನ್ನ ಪರಪ್ನಗರಕ್ಕೆ ಕಳಿಸಲಾಗ್ತದ ಅಥವಾ SIT ಮುಂದೆ ಮತ್ತೆ ಕಸ್ಟಡಿಗೆ ಕೊಡ್ತಾರ ಅನ್ನೋದು ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ಬೇಕಾಗಿರೋಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.